ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರೀವಿಯಸ್ ಕ್ಲಾಸಲ್ಲಿ ಈ 7th ಕ್ಲಾಸ್ ಏನು ಐತಲ್ಲ, 2ನೇ ಅಧ್ಯಾಯ, ಅದರಲ್ಲಿ ಅರ್ಧ ಭಾಗವನ್ನು ನೋಡಿದ್ವಿ. ಆಧುನಿಕ ಯುಗದ ಯುರೋಪ್ ಅಂತೇಳಿ ಮಧ್ಯಯುಗದ ಯುರೋಪ್ ನೋಡ್ತಾ ಇದ್ವಿ. ಅದರಲ್ಲಿ ಅರ್ಧ ಭಾಗ ನೋಡಿದ್ವಿ, ಯಾಕಂದರೆ ಇದು ಪಾಠ ತುಂಬ ಲೆಂದಿ ಆಗಿದೆ ಅಂತ ಅಂದ್ಕೊಂಡು ಅರ್ಧ ಮಾತ್ರ ಮಾಡಿದ್ವಿ. ಧಾರ್ಮಿಕ ಸುಧಾರಣೆಗಳು ಇಲ್ಲಿಂದ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಈವ್ನಿಂಗ್ ಎವ್ರಿ ಒನ್. ಇದು ಇದೇನು ಇಂಪಾರ್ಟೆಂಟ್ ಇಲ್ಲ. ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿದ್ದಾವೆ. ಕ್ರೈಸ್ತರಲ್ಲಿ ಪಂಗಡಗಳಿದ್ದಾವ ಅಂತ ಸ್ಟೂಡೆಂಟ್ ಕೇಳ್ತಾನೆ. ಅಂದರೆ ಸ್ಟೂಡೆಂಟ್ ಅಲ್ಲ, ಇಲ್ಲಿ ತಂದೆ ಮಕ್ಕಳು ಸಂಭಾಷಣೆ ನಡೀತಾ ಇರುತ್ತೆ, ಅವರು ಕೇಳ್ತಾರೆ ಕುತೂಹಲದಿಂದ. ಸಣ್ಣ ಮಕ್ಕಳು ಕೇಳ್ತಾವಲ್ಲ ಕ್ವಶನ್ಸ್, ಆ ಥರ. ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿದ್ದಾವೆ. ಅದರಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಇವೆರಡು ಪಂಗಡಗಳು ಅವುಗಳಲ್ಲಿ ಪ್ರಮುಖವಾಗಿದ್ದಾವೆ. ಈ ಕ್ರೈಸ್ತರಲ್ಲಿ ಎರಡು ಪಂಗಡಗಳಾಗಲು ಕಾರಣಗಳೇನು? ಈ ಕ್ರೈಸ್ತರಲ್ಲಿ ಪಂಗಡಗಳಾಗಲು ಕಾರಣಗಳೇನೆಂದಾಗ, ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಸಮಾಜದ ಮೇಲೆ ಹಿಡಿತ ಸಾಧಿಸಿ ಹಲವಾರು ತಪ್ಪಾದ ನಿರ್ಧಾರಗಳನ್ನು ಜನರ ಮೇಲೆ ಹೇರಿತು. ಇದು ನೋಡಿ, ಈಗ ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಇರುತ್ತಲ್ಲ, ಈ ಚರ್ಚ್ ಏನು ಮಾಡುತ್ತೆ, ಸಮಾಜದ ಮೇಲೆ ಹಿಡಿತ ಸಾಧಿಸೋಕ್ಕೋಸ್ಕರ ಹಲವಾರು ಬಗೆಯ ತಪ್ಪಾದ ನಿರ್ಧಾರಗಳನ್ನು ಜನರ ಮೇಲೆ ಹೇರುತ್ತೆ. ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಅಂದರೆ ಪೋಪ್ ಅಂತಂದರೆ ಏನು, ಈ ಕ್ರೈಸ್ತರಲ್ಲಿ ಧಾರ್ಮಿಕ ಮುಖಂಡರನ್ನ ಏನಂತ ಕರೀತಾರೆ, ಪೋಪ್ ಅಂತ ಕರೀತಾರೆ. ಹಾಗೆ ಚರ್ಚಿನ ಅಧಿಕಾರಿಗಳು ಏನು ಮಾಡ್ತಾರೆ, ಸರಳ ಧಾರ್ಮಿಕ ಜೀವನವನ್ನು ನಡೆಸೋದ್ ಬದಲು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ರಾಜರು ಮತ್ತು ಪೋಪರ ಕಲಹಗಳ ಪರಿಣಾಮವಾಗಿ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆ ಆಗ್ತಾ ಬರುತ್ತೆ. ಪೋಪ್ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಹಿಸಲಿಲ್ಲ. ಅಂದರೆ ಪೋಪರ್ ಏನು ಮಾಡ್ತಾರೆ, ತಮ್ಮ ಧಾರ್ಮಿಕ ಆಚರಣೆಗಳನ್ನು, ಧರ್ಮದ ಬಗ್ಗೆ ಕೆಲವೊಂದಿಷ್ಟು ಏನು ಕಾರ್ಯಗಳಿರ್ತಾವಲ್ಲ ಅವನ್ನ ಮಾಡೋದು ಬಿಟ್ಟು ಅವ್ರು ಏನು ಮಾಡ್ತಾರೆ, ಈ ರಾಜಕೀಯ ವಿಷಯದಲ್ಲಿ ತಲೆದೂರಿಸ್ತಾರೆ. ಇದೇನಾಗುತ್ತೆ, ರಾಜರಿಗೆ ಸಹಿಸೋಕ್ಕಾಗೋದಿಲ್ಲ. ಚರ್ಚಿನ ಪುರೋಹಿತಶಾಹಿಗಳು ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸ್ತಾ ಇದ್ರು. ಈ ಚರ್ಚಿನ ಪುರೋಹಿತಶಾಹಿ ಅಂತಂದರೆ ಇವರೇ ಪೋಪರು. ಆಮೇಲೆ ಈ ಮುಖಂಡರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅನೇಕ ಹುದ್ದೆಗಳನ್ನು ಮಾರಾಟ ಮಾಡ್ತಾರೆ. ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ನಿಮಗೆ ಈ ಹುದ್ದೆ ಕೊಡ್ತೀವಿ ಇದರಲ್ಲಿ, ಚರ್ಚ್ನಲ್ಲಿ, ಆ ಥರ ಮಾರಾಟ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಿ ಅವ್ರೇನು ಮಾಡ್ತಾರೆ, ಸಾಕಷ್ಟು ದುಡ್ಡನ್ನು ಗಳಿಸ್ತಾರೆ. ದುಡ್ಡು ಗಳಿಸಿ ಸಂಗ್ರಹ ಮಾಡ್ಕೊತಾರಲ್ಲ. ಈ ಕಾರಣಗಳಿಂದ ಜಾನ್ ವೈಕ್ಲಿಫ್, ಜಾನ್ ಹಸ್, ಮಾರ್ಟಿನ್ ಲೂಥರ್ ಮೊದಲಾದವರು ಚರ್ಚಿನ ಈ ನಡೆಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಬಯಲಿಗೆಳೆಯಲು ಪ್ರಾರಂಭಿಸಿದರು. ಜಾನ್ ವೈಕ್ಲಿಫ್ ಆಗಿರ್ಬೋದು, ಜಾನ್ ಹಸ್ ಆಗಿರ್ಬೋದು, ಆಮೇಲೆ ಮಾರ್ಟಿನ್ ಲೂಥರ್, ಇವರೇನು ಮಾಡ್ತಾರೆ, ಇವರು ಮಾಡ್ತಕ್ಕಂಥ ಕೃತ್ಯಗಳನ್ನು ಬಯಲಿಗೆಳಿಬೇಕು ಅಂತ ಆರಂಭ ಮಾಡ್ತಾರೆ. ಜಾನ್ ವೈಕ್ಲಿಫ್ ಇವರು 1324ರಿಂದ 1384ರವರೆಗೂ ಇರ್ತಾರೆ. ಜಾನ್ ವೈಕ್ಲಿಫ್ನನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂತ ಕರೀತಾರೆ. ನೋಡಿ, ಇದು ತುಂಬ ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರು. ಜಾನ್ ವೈಕ್ಲಿಫ್ರನ್ನ ಧಾರ್ಮಿಕ ಸುಧಾರಣೆ ಉಷಾತಾರೆ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದ ಈತನು ಚರ್ಚಿನಲ್ಲಿನ ಕ್ರಮವಲ್ಲದ ನಡೆಗಳನ್ನು ಬಯಲಿಗೆ ಎಳಿತಾರೆ. ಅಂದರೆ ಕೆಲವೊಂದಿಷ್ಟು ಅವರು ತಪ್ಪು ನಿರ್ಧಾರಗಳನ್ನು ತಗೋದಾಗಲಿ, ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಮಾರಾಟ ಮಾಡೋದಾಗಲಿ, ಇವೆಲ್ಲವೂ ಸಹ ಇವರು ಬಯಲಿಗೆ ಎಳಿತಾರೆ. ಜಾನ್ ಹಸ್ ಇವರು 1367ರಿಂದ 1415ರವರೆಗೂ ಇವರು ಇರ್ತಾರೆ. ಈತನು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸ್ತಾನೆ. ಅಲ್ಲಿ ಅನೈತಿಕವಾದ ನಡೆಗಳು ಇರ್ತಾವಲ್ಲ ಅವುಗಳನ್ನು ಈತ ಏನು ಮಾಡ್ತಾನೆ, ಟೀಕಿಸ್ತಾನೆ. ಅಂದರೆ ಅವುಗಳ ವಿರುದ್ಧವಾಗಿ ಈತ ನಿಲ್ತಾನೆ. ಚರ್ಚಿನ ನ್ಯಾಯಾಲಯವು ಅವನನ್ನು ಕರೆಯಿಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿತು. ಈಗ ಇವರು ಚರ್ಚಿನಲ್ಲಿ ಕೆಲವೊಂದಿಷ್ಟು ನ್ಯಾಯಾಲಯ, ಅಂದರೆ ಧಾರ್ಮಿಕವಾಗಿ ಏನಾದರೂ ಮಾಡಿದರೆ ಅಲ್ಲಿ ನ್ಯಾಯಾಲಯದ ಮೂಲಕ ಅದನ್ನು ಬಗೆಹರಿಸ್ತಾರೆ.
ಆ ರೀತಿಯಾಗಿ ನ್ಯಾಯಾಲಯಕ್ಕೆ ಕರೆಸಿ ಇವ್ರನ್ನ ಏನು ಮಾಡ್ತಾರೆ, ಅಲ್ಲಿನ ತತ್ವಗಳನ್ನು, ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾರೆ ಇವರಿಗೆ. ಅದಕ್ಕೆ ಪ್ರತಿಯಾಗಿ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಜಾನ್ ಹಸ್ ಉತ್ತರಿಸಿದ. ಚರ್ಚ್ ಹಾಗೂ ಚರ್ಚಿನ ನ್ಯಾಯಾಲಯವನ್ನು ವಿರೋಧಿಸಿದ್ದಕ್ಕಾಗಿ ಅವನನ್ನು ಅಪರಾಧಿ ಎಂದು ಸಾರಿ ಜೀವಂತವಾಗಿ ಸುಡಲಾಯಿತು. ನೋಡಿ, ಅವರು ಏನು ಒತ್ತಾಯ ಮಾಡ್ತಾರಲ್ಲ, ನೀನು ಈ ತತ್ವಗಳನ್ನು ಒಪ್ಕೊ ಅಂತ, ಈತ ಏನು ಮಾಡ್ತಾನೆ, ನನ್ನ ಮನಸ್ಸಾಕ್ಷಿ ವಿರುದ್ಧವಾದ ಯಾವುದೇ ಕೆಲಸ ನಾನು ಮಾಡಂಗಿಲ್ಲ, ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ಈತನನ್ನ ಏನು ಮಾಡ್ತಾರೆ, ಈತ ನನ್ನ ಅಪರಾಧಿ ಅಂತ ಹೇಳಿ ಈತನಿಗೆ ಜೀವಂತವಾಗಿ ಸುಟ್ಟಾಕ್ತಾರೆ. ಅದಕ್ಕಾಗಿ ಅಲ್ಲಿನ ಜನ ಏನು ಮಾಡ್ತಾರೆ, ಇವ್ರ ವಿರುದ್ಧ ಯಾವುದೇ ರೀತಿಯಾದ ಮಾತಾಡೋದಾಗ್ಲಿ ಏನೂ ಮಾಡೋದಿಲ್ಲ. ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಪಾಪ ಕ್ಷಮಾಪಣಾ ಪತ್ರಗಳ ಮಾರಾಟ. ನೋಡಿ, ಅವರು ಯಾವ ಥರ ಮಾಡ್ತಾರೆ ಅಂತಂದರೆ, ಈಗ ನಾವೇನಾದರೂ ಒಂದು ಪಾಪ ಮಾಡಿರ್ತೀವಿ ಅಂತ ಇಟ್ಕೊಳ್ರಿ, ಆ ಪಾಪಕ್ಕೆ ಕ್ಷಮಾಪಣಾ ಪತ್ರಗಳನ್ನು ಇವರು ಮಾರಾಟ ಮಾಡ್ತಾ ಇರ್ತಾರೆ. ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ನಿರ್ಮಿಸಲು ಪೋಪ್ 10ನೇ ಪೋಪ್ ಲಿಯೋ ಇವ್ರೇನು ಮಾಡ್ತಾರೆ, ಅವರಿಗೆ ಹಣದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಪಾಪ ಕ್ಷಮಾಪಣಾ ಪತ್ರಗಳನ್ನು ಖರೀದಿಸಿದವರು ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ. ಆವಾಗ ಒಂದಿಷ್ಟು ನಂಬಿಕೆ ಇತ್ತು, ಏನು ನಾವೇನಾದರೂ ಪಾಪ ಮಾಡಿದರೆ ನಾವು ನರಕಕ್ಕೆ ಹೋಗ್ತೀವಿ, ಅಲ್ಲಿ ನರಕದಲ್ಲಿ ಬಹಳಷ್ಟು ಹಿಂಸೆ ಅದು ಕೊಡ್ತಾರೆ, ಅವನ್ನೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ, ಆ ಥರ ಜನರಲ್ಲಿ ನಂಬಿಕೆ ಇತ್ತು. ಇವ್ರೇನು ಮಾಡ್ತಾರೆ, ಈ ಪೋಪ 10ನೇ ಲಿಯೋ ಇರ್ತಾರಲ್ಲ, ಇವರಿಗೆ ಕೆಲವೊಂದಿಷ್ಟು ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಇವ್ರೇನು ಮಾಡ್ತಾರೆ, ಈ ಪಾಪ ಕ್ಷಮಾಪಣಾ ಪತ್ರಗಳನ್ನು ಇದು ಒಂದು ಸುಳ್ಳು ವದಂತಿ ಹರಡಿಸ್ಬಿಡ್ತಾರೆ. ಅಂದರೆ ನೀವು ಏನಾದರೂ ಪಾಪ ಮಾಡಿದರೆ ಈ ಪಾಪ ಕ್ಷಮಾಪಣಾ ಪತ್ರ ತಗೊಂಡ್ರೆ ನೀವು ಪಾಪದಿಂದ ವಿಮುಕ್ತ ಪಡಿತೀರಿ, ನೀವು ವಿಮುಕ್ತ ಪಡೆದು ಏನು ಮಾಡ್ತೀರಿ, ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಇವ್ರು ಏನು ಮಾಡ್ತಾರೆ, ಸಾರ್ಬಿಡ್ತಾರೆ. ಇವು ಸ್ವರ್ಗದ ರಹದಾರಿ ಪತ್ರಗಳೆಂಬ ಕುರುಡು ನಂಬಿಕೆಗಳನ್ನು ಹುಟ್ಟಿಸಲಾಯಿತು. ಇವೆಲ್ಲವುಗಳನ್ನು ತಿಳಿದ ಮಾರ್ಟಿನ್ ಲೂಥರ್ ಪೋಪರು ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟೆಯಾಗಿ ಏಕೆ ಮಾಡಬಾರದೆಂದು ಪ್ರಶ್ನಿಸಿದರು. ನೋಡ್ರಿ, ಇವರು ಹೇಳಿರೋದು ಕರೆಕ್ಟೇ ಅಲ್ಲ. ಇದೇನು, ಈಗ ನಾವು ಮಾಡಿರೋದು ಪಾಪ ಇಲ್ಲೇ, ಅಂದರೆ ನಾವು ಮಾಡಿರೋ ಪಾಪಕ್ಕೆ ಕ್ಷಮಾಪಣೆ ಸಿಗಬೇಕು ಅಂತಂದರೆ ನೀವು ಯಾಕೆ ಪುಕ್ಕಟೆಯಾಗಿ ಮಾಡಬಾರ್ದು, ಅದಕ್ಕೆ ಯಾಕೆ ದುಡ್ಡು ತಗೋಬೇಕು? ಜನಪರ ಕಾಳಜಿ ನಿಮಗಿದ್ರೆ ನೀವು ಪುಕ್ಕಟೆಯಾಗಿ ಮಾಡಬಹುದಲ್ಲ ಅಂತ ಈತ ಪ್ರಶ್ನೆ ಮಾಡ್ತಾನೆ. ಗಮನಿಸಬೇಕಾದ ಅಂಶವೆಂದರೆ ಲೂಥರ್ ಸ್ವತಃ ಕ್ರಿಶ್ಚಿಯನ್ ಆಗಿದ್ದು ಆ ಕಾಲದ ಚರ್ಚಿನ ನೀತಿಗಳನ್ನು ಪ್ರಶ್ನಿಸುವ ಮನೋಭಾವ ಈತ ಹೊಂದಿದ್ದ. ಅಂದರೆ ಈತ ಏನಾಗಿರ್ತಾನೆ, ಲೂಥರ್ ಒಬ್ಬ ಕ್ರಿಶ್ಚಿಯನ್ ಆಗಿರ್ತಾನೆ. ಕ್ರಿಶ್ಚಿಯನ್ ಆದರೂ ಸಹ ಅವರು ಧರ್ಮದಲ್ಲಿ ಆಗ್ತಕ್ಕಂಥ ಕೆಲವೊಂದು ಅನೈತಿಕ ಕೃತ್ಯಗಳನ್ನು ಈತ ಏನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ. ಮಾರ್ಟಿನ್ ಲೂಥರ್ ಯಾರು ಅಂದರೆ, ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ. ಈ ಕ್ವಶನ್ ಕೇಳಿದ್ರು ನೋಡಿ, ಈ ಹಿಂದೆ ಎಕ್ಸಾಮ್ ನಡೆದಿದ್ದಾವಲ್ಲ ಅದರಲ್ಲಿ ಸಾಕಷ್ಟು ಸರಿ ಕೇಳಿದ್ದಾರೆ. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತ ಎಕ್ಸಾಮಲ್ಲಿ ಕೇಳಿದ್ರು ಮಾರ್ಟಿನ್ ಲೂಥರ್. ನೋಡಿ, ಈತನು ಸಂತ ಅಗಸ್ಟಿನ್ ಚರ್ಚಿನ ಪಾದ್ರಿ ಆಗಿರ್ತಾನೆ. ಸಂತ ಅಗಸ್ಟಿನ್ ಚರ್ಚ್ ಇರುತ್ತಲ್ಲ ಅಲ್ಲಿ ಈತ ಪಾದ್ರಿ ಆಗಿರ್ತಾನೆ. ಒಬ್ಬ ರೋಮನ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದನು. ಈ ಪೋಪ್ ಮತ್ತು ಪಾದ್ರಿಗಳು ಇರ್ತಾರಲ್ಲ, ಇವರು ರೋಮ್ ಪಟ್ಟಣದಲ್ಲಿ ಏನು ಮಾಡ್ತಾರೆ, ವೈಭೋಗ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂದರೆ ಶ್ರೀಮಂತಿಕೆ ಜೀವನವನ್ನು ನಡೆಸ್ತಾರೆ. ಆದ್ದರಿಂದ ಅವರ ಜೀವನ ಶೈಲಿಯನ್ನು ಗಮನಿಸಿ ಈತ ಏನು ಮಾಡ್ತಾನೆ, ಅವರ ವಿರುದ್ಧ ತಿರುಗಿ ಬೀಳ್ತಾನೆ. ಅವನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾನೆ. ಅಂದರೆ ಈ ಪಾಪ ಕ್ಷಮಾಪಣಾ ಪತ್ರ ಏನು ಇರ್ತದಲ್ಲ, ಅಂದ್ರೆ ನಾವು ಪಾಪ ಮಾಡಿದ್ದು ಈ ಕ್ಷಮಾಪಣಾ ಪತ್ರ ಖರೀದಿ ಮಾಡಿದರೆ ಆ ಪಾಪ ಎಲ್ಲ ಪರಿಹಾರ ಆಗುತ್ತೆ, ಪಾಪದಿಂದ ವಿಮುಕ್ತಿ ಪಡಿತಾರೆ ಅಂತ ಹೇಳಿರ್ತಾರಲ್ಲ ಪೋಪರು, ಅದ್ರ ಬಗ್ಗೆ
95 ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿಯನ್ನು ಈತ ಮೂಡಿಸ್ತಾನೆ. ಓಕೆ, ನೆಕ್ಸ್ಟ್ ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು. ಈತೇನು ಮಾಡ್ತಾನೆ, ಜರ್ಮನ್ ಭಾಷೆಗೆ ಭಾಷಾಂತರ ಮಾಡಿದ್ರಿಂದ ಸಾಮಾನ್ಯ ಜನರು ಸಹ ಆ ಬೈಬಲ್ ದೊರಕುತ್ತೆ, ಸಾಮಾನ್ಯ ಜನರು ಅದನ್ನು ಖರೀದಿಸ್ತಾರೆ. ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದನು. ಲ್ಯಾಟಿನ್ ಭಾಷೆ ಬದಲಿಗೆ ಈತ ಜರ್ಮನ್ ಭಾಷೆಯನ್ನು ಬಳಸ್ತಾನೆ. ಪೋಪರು ಏನು ಮಾಡ್ತಾರೆ, ಲೂಥರ್ನನ್ನು ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದನು. ಅಂದರೆ ಈ ಪೋಪರ್ ಏನು ಮಾಡ್ತಾರೆ, ಲೂಥರು ಇವರು ವಿರೋಧ ತಿರುಗಿ ಬೀಳ್ತಾರಲ್ಲ, ಏನೇ ಕೆಲಸ ಮಾಡಿದ್ರು ಅವರಿಗೆ ವಿರೋಧ ವ್ಯಕ್ತಪಡಿಸ್ತಾನೆ ಈತ ಲೂಥರ್. ಅಂದರೆ ಇವರು ಕೆಲವೊಂದಿಷ್ಟು ಅನೈತಿಕ ಕೆಲಸಗಳನ್ನು, ಅಂದರೆ ಅನಾಚಾರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದೇ ಎಕ್ಸಾಂಪಲ್ ಹೇಳಿದ್ವಲ್ಲ, ಪಾಪ ಕ್ಷಮಾಪಣಾ ಪತ್ರ, ಆಮೇಲೆ ಅವರು ಶ್ರೀಮಂತಿಕೆ, ಜೀವನ ವೈಭೋಗ, ಇದೆಲ್ಲವನ್ನು ಈತ ಖಂಡಿಸ್ತಾನೆ. ಆದ್ದರಿಂದ ಈತನಿಗೆ ಶಿಕ್ಷೆ ನೀಡಬೇಕು ಅಂತೇಳಿ ರೋಮಿನ ರಾಜರಿಗೆ ಈ ಪೋಪರು ಆಜ್ಞಾಪನೆಯನ್ನು ಮಾಡ್ತಾರೆ. ಆದರೆ ಲೂಥರನಿಗೆ ಅನೇಕ ರಾಜರ ಬೆಂಬಲವಿದ್ದುದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ. ಈ ಲೂಥರ್ನಿಗೆ ಈ ಕೆಲವೊಂದಿಷ್ಟು ರಾಜರುಗಳು ಏನು ಮಾಡ್ತಾರೆ, ಬೆಂಬಲ ಇರುತ್ತೆ ಲೂಥರ್ನಿಗೆ. ಆದ್ದರಿಂದ ಆತನಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಕ್ಯಾಥೋಲಿಕ್ ಚರ್ಚಿನವರು ಲೂಥರನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ಸ್ ಅಂದರೆ ಪ್ರತಿಭಟನಾಕಾರರು ಎಂದು ಕರೆದರು. ಈ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ಸ್ ಅಂದರೆ ಪ್ರತಿಭಟನಾಕಾರರು ಅಂತ ಕರೀತಾರೆ. ಕಾಲಕ್ರಮೇಣ ಪ್ರೊಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದರು. ಈ ರೀತಿಯಾಗಿ ಏನಾಗುತ್ತೆ, ಈ ಕ್ರೈಸ್ತರಲ್ಲಿ ಪಂಗಡಗಳಾಗಿ ಬೆಳವಣಿಗೆ ಆಗ್ತವೆ. ಈ ಬೆಳವಣಿಗೆ ಮುಂದೆ ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತದ ಉಗಮಕ್ಕೆ ನಾಂದಿಯಾಯಿತು. ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತಕ್ಕೆ ಈ ಬೆಳವಣಿಗೆ ಏನಾಗುತ್ತೆ, ನಾಂದಿಯಾಗುತ್ತೆ. ಇದರಿಂದ ಕ್ಯಾಥೋಲಿಕ್ ಚರ್ಚಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮವಾಯಿತು ಅಂದರೆ, ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಜನರಲ್ಲಿ ಅನುಮಾನಗಳು ಉಂಟಾಗ್ತವೆ. ಆಮೇಲೆ ಜನರು ಚರ್ಚಿನಿಂದ ದೂರ ಹೋಗ್ತಾರೆ. ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ ಸುಧಾರಣೆಗಳು ಅವಶ್ಯವೆಂಬುದನ್ನು ಮನಗಂಡರು. ರೋಮನ್ ಕ್ಯಾಥೋಲಿಕ್ ಇರ್ತಾರಲ್ಲ, ಕೆಲವೊಂದಿಷ್ಟು ಏನೇನೋ ಸುಧಾರಣೆಗಳು, ಅಂದರೆ ಈ ಪಾಪ ಕ್ಷಮಾಪಣಾ ಪತ್ರ ಆ ಥರ ತೊಗೊಂಡು ಬಂದಿರ್ತಾರಲ್ಲ, ಅದನ್ನೆಲ್ಲ ಬಿಟ್ಟು ಕೆಲವೊಂದಿಷ್ಟು ಸುಧಾರಣೆಗಳು ತಗೊಂಡು ಬರೋದು ಅವಶ್ಯ ಅಂತೇಳಿ ಅವರಿಗೆ ಮನವರಿಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಿ ಅದನ್ನು ಬಲಪಡಿಸಲು ಪ್ರತಿ ಸುಧಾರಣೆ ಎಂಬ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿ ಸುಧಾರಣೆ ಎಂದರೇನು? ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತ ಕರೀತಾರೆ. ನೋಡಿ, ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತ ಕರೀತಾರೆ. ಪ್ರತಿ ಸುಧಾರಣಾ ಚಳವಳಿಯ ನಾಯಕರು ಯಾರು? ನೋಡಿ, ಈ ಥರ ಕೇಳ್ತಾರೆ. ಪ್ರತಿ ಸುಧಾರಣಾ ಚಳವಳಿಯ ನಾಯಕರು ಯಾರು ಅಂತ ಕೇಳಿದಾಗ ಇಗ್ನೇಷಿಯಸ್ ಲಯೋಲಾ ಇವರು ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಆಗಿದ್ದಾರೆ. ಈತನು ಜೀಸಸ್ ಸಂಘವನ್ನು 1541ರಲ್ಲಿ ಸ್ಥಾಪಿಸ್ತಾರೆ. ಜೀಸಸ್ ಸಂಘವನ್ನು ಎಷ್ಟರಲ್ಲಿ ಸ್ಥಾಪಿಸಿದರು ಅಂದರೆ 1541ರಲ್ಲಿ. ಇಗ್ನೇಷಿಯಸ್ ಲಯೋಲಾ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇಲ್ಲಿದೆ. ಲಯೋಲಾ ಸ್ಪೇನಿನ ಒಬ್ಬ ಸೇನಾನಿಯಾಗಿರ್ತಾನೆ. ಪ್ರೊಟೆಸ್ಟೆಂಟ್ ಚರ್ಚಿನ ಜನಪ್ರಿಯವಾಗುವುದನ್ನು ಮತ್ತು ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆ ಕುಗ್ಗುವುದನ್ನು ಅರಿತಿದ್ದ ಈತ. ಪ್ರಾಮಾಣಿಕ ಹಾಗೂ ಉತ್ಸಾಹಶಾಲಿಯಾದ ಲಯೋಲಾ ಜನರ ನಂಬಿಕೆಯನ್ನು ಪುನರ್ಸ್ಥಾಪಿಸಲು ಶ್ರಮಿಸಿದ. ಜನರ ನಂಬಿಕೆಯನ್ನು ಪುನರ್ಸ್ಥಾಪಿಸೋದ್ರಲ್ಲಿ ಈತ ಕಾರ್ಯನಿರ್ವಹಿಸ್ತಾನೆ. ಕ್ಯಾಥೋಲಿಕ್ ಉಪದೇಶ ಪ್ರಸಾರ, ವಿದ್ಯೆ ಪ್ರಸಾರ ಮುಂತಾದವು ಜೀಸಸ್ ಸಂಘದ ಅನುಯಾಯಿಗಳಾದ ಜೆಸ್ಸುಯೇಟರ ಕೆಲಸವೆಂದು ಸಾರಿದ. ನೋಡಿ, ಈತ ಏನು ಸುಧಾರಣೆ ಮಾಡ್ತಾನೆ ಅಂತಂದಾಗ, ಕ್ಯಾಥೋಲಿಕ್ ಉಪದೇಶ ಪ್ರಸಾರ, ವಿದ್ಯಾ ಪ್ರಸಾರ ಮುಂತಾದವು ಜೀಸಸ್ ಸಂಘದ ಅನುಯಾಯಿಗಳಾದ ಜೆಸ್ಸುಯೇಟರ ಕೆಲಸ ಅಂತೇಳಿ ಸಾರ್ತಾನೆ. ಜೆಸ್ಸುಯೇಟರ್ ಯಾರು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದರು.
ಜೀಸಸ್ ಸಂಘದ ಅನುಯಾಯಿಗಳನ್ನು ಜೆಸುಯೇಟರ್ ಅಂತ ಕರೀತಾರೆ ನೋಡಿ. ಜೀಸಸ್ ಸಂಘದ ಸದಸ್ಯರನ್ನು ಜೆಸುಯೇಟರ್ ಅಂತ ಕರೀತಾರೆ. ಇವರು ಮತ ಪ್ರಚಾರದೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆಯ ಕಡೆಗೂ ಗಮನ ಹರಿಸಿದರು. ಅಂದರೆ ಮತ ಪ್ರಚಾರ ಮಾಡೋದಷ್ಟೇ ಅಲ್ಲ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲೂ ಸಹ ವಿಸ್ತರಣೆ ಮಾಡಬೇಕು ಅನ್ನೋದು ಇವರಿಗೆ ಗಮನ ಅಂದರೆ ಅರಿವಾಗುತ್ತೆ. ಆದ್ದರಿಂದ ಇವರು ಅದ್ರ ಕಡೆಗೂ ಗಮನ ಹರಿಸ್ತಾರೆ. ಇವರ ದುಡಿಮೆಯ ಫಲವಾಗಿ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸ ಗಳಿಸಿತು. ಇವರು ಇಷ್ಟೆಲ್ಲ ಸುಧಾರಣೆ ತರ್ತಾರಲ್ಲ, ಆವಾಗ ಜನರು ಏನು ಮಾಡ್ತಾರೆ, ಈ ಚರ್ಚ್ ಕಡೆಗೆ ಈ ಚರ್ಚ್ ಕಡೆಗೆ ಮರಳಿ ವಿಶ್ವಾಸವನ್ನು ಗಳಿಸ್ತಾರೆ. ಧಾರ್ಮಿಕ ಸುಧಾರಣಾ ಚಳುವಳಿಯ ಪರಿಣಾಮಗಳೇನು ಅಂತ ಕೇಳಿದಾಗ, ಕ್ರೈಸ್ತ ಮತದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆಯಾದರು. ಅಂದರೆ ಈ ಧಾರ್ಮಿಕ ಸುಧಾರಣಾ ಚಳವಳಿಯಿಂದ ಏನಾಗುತ್ತೆ, ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟಂಟರು ಅಂತೇಳಿ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆಯಾಗುತ್ತೆ ಈ ಕ್ರೈಸ್ತ ಮತದ ಅನುಯಾಯಿಗಳಲ್ಲಿ. ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳು ಕೊನೆಗೊಂಡವು. ಅದರಲ್ಲಿ ಕೆಲವೊಂದಿಷ್ಟು ಅವ್ಯವಹಾರಗಳು ನಡೀತಾ ಇರ್ತಾವಲ್ಲ, ದುಡ್ಡುಗೋಸ್ಕರ ಏನೇನೋ ಮಾಡ್ತಾ ಇರ್ತಾರಲ್ಲ, ಅವೆಲ್ಲವೂ ಸಹ ಕೊನೆಯಾಗುತ್ತೆ. ಅಧಿಕಾರಕ್ಕಾಗಿ ಪೋಪ್ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣ ರಾಜರು ಪ್ರಬಲರಾದರು. ಓಕೆ, ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಗಳನ್ನು ನೋಡೋಣ. ಭೌಗೋಳಿಕ ಅನ್ವೇಷಣೆಗಳಂದರೆ 15ನೇ ಶತಮಾನದವರೆಗೆ ಯುರೋಪಿಯನ್ನರಿಗೆ ವಿಶ್ವದ ಎಲ್ಲ ಪ್ರದೇಶಗಳ ಪರಿಚಯವಿರಲಿಲ್ಲ. 15ನೇ ಶತಮಾನ ತನಕ ವಿಶ್ವದ ಎಲ್ಲ ಪ್ರದೇಶಗಳ ಪರಿಚಯ ಅವರಿಗೆ ಇರ್ತಾ ಇರಲಿಲ್ಲ. ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆಯಿಂದ ವ್ಯಾಪಾರವೆಲ್ಲ ಯುರೋಪಿನ ತೀರ ಪ್ರದೇಶದವರೆಗೆ ಮಾತ್ರವೇ ನಡೆಸ್ತಾ ಇದ್ರು. ಅಂದರೆ ಭೂಮಿ ಏನಾಗಿದೆ, ಚಪ್ಪಟೆಯಾಗಿದೆ ಅನ್ನೋದು ಇವರಲ್ಲಿ ಈ ನಂಬಿಕೆ ಇರುತ್ತೆ. ಇವರು ನಂಬಿರ್ತಾರೆ ಈ ಥರ ಇದೆ ಭೂಮಿ ಅಂತ. ಆದ್ದರಿಂದ ಇವ್ರು ಏನು ಮಾಡ್ತಾರೆ, ಇವ್ರು ಮಾಡ್ತಕ್ಕಂಥ ವ್ಯಾಪಾರ ಎಲ್ಲ ಯುರೋಪಿನ ತೀರ ಪ್ರದೇಶ ಅಂದರೆ ಕರಾವಳಿ ಭಾಗ ಇರುತ್ತಲ್ಲ, ಕರಾವಳಿ ಪ್ರದೇಶವರೆಗೆ ಮಾಡ್ತಾ ಇರ್ತಾರೆ. ಕ್ರಮೇಣ ಯುರೋಪಿಯನ್ನರು ತಮ್ಮ ಕುತೂಹಲ, ವ್ಯಾಪಾರಿ ಹಾಗೂ ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾಗಗಳನ್ನು ಅನ್ವೇಷಣೆ ಮಾಡಿದರು. ಇದನ್ನು ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾರೆ. ಇವರೇನು ಮಾಡ್ತಾರೆ, ಇವರಲ್ಲಿ ಕೆಲವೊಂದಿಷ್ಟು ಕುತೂಹಲಕಾರಿ ವ್ಯಾಪಾರಿಗಳಿರ್ತಾರಲ್ಲ, ವ್ಯಾಪಾರ ಮಾಡೋದಾಗಿರ್ಬೋದು, ಕುತೂಹಲ ಸಂಗತಿಗಳಾಗಿರ್ಬೋದು ಅಥವಾ ಸಾಹಸ ಪ್ರವೃತ್ತಿಗಳಾಗಿರ್ಬೋದು, ಇವೆಲ್ಲವೂ ಸಹ ಇವರೇನು ಮಾಡ್ತಾರೆ, ಹೊಸ ಭೂಭಾಗಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಇವೆಲ್ಲ. ಇದನ್ನು ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾರೆ. ಚರ್ಚ್ ನಾಯಕರು ಭೂಮಿಯು ಚಪ್ಪಟೆಯಾಗಿದೆ, ಅದರ ಅಂಚಿನಲ್ಲಿ ಪ್ರಪಾತವಿದೆ ಎಂಬುದಾಗಿ ನಂಬಿದ್ದರು. ಹೀಗಾಗಿ ಸಮುದ್ರಯಾನ ಕೈಗೊಳ್ಳಲು ನಾವಿಕರು ಹೆದರುತ್ತಿದ್ದರು. ಅಂದರೆ ಭೂಮಿ ಏನಾಗಿದೆ, ಚಪ್ಪಟೆಯಾಗಿದೆ, ಅದರ ತೀರ ಅಂಚು ಏನಿರುತ್ತಲ್ಲ, ಅಂಚು ಅಂದರೆ ಇದು ಕೊನೆಗಿರುತ್ತಲ್ಲ, ಅದು ಅಂಚಿನಲ್ಲಿ ಪ್ರಪಾತವಿದೆ. ಅಂದರೆ ಇಲ್ಲೇನಾಗಿದೆ, ಏನೋ ಒಂದು ಪ್ರಪಾತ ಅಂದ್ರೆ ತಗ್ಗು ಥರ ಇದೆ ಅಂತ ಇವರು ನಂಬಿರ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಸಮುದ್ರಯಾನ ಮಾಡೋದಕ್ಕೆ ನಾವಿಕರು ಅಂಜುತ್ತಿರ್ತಾರೆ. ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳಾದ ಅಂಶಗಳು ಯಾವುವು ಅಂದರೆ, ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಇಲ್ಲಿದ್ದಾವೆ ನೋಡಿ. ಕಾನ್ಸ್ಟಂಟಿನೋಪಲ್ ನಗರವನ್ನು ಆಕ್ರಮಣ ಮಾಡಿ ವಶಪಡಿಸ್ಕೊತಾರೆ. ಎಷ್ಟರಲ್ಲಿ, 1453ರಲ್ಲಿ ವಶಪಡಿಸ್ಕೊತಾರೆ. ಇದೇನಾಗುತ್ತೆ, ಈ ಭೌಗೋಳಿಕ ಅನ್ವೇಷಣೆಗೆ ಇದು ಮುಖ್ಯ ಕಾರಣವಾಗುತ್ತೆ. ಆಗಲೇ ನಾನು ಹೇಳಿದ್ನಲ್ಲ ಈ ಪ್ರೀವಿಯಸ್ ಕ್ಲಾಸಲ್ಲಿ, ಈ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡಿರೋದ್ರಿಂದ ಏನಾಯಿತು ಅಂತ ಎಕ್ಸಾಮಲ್ಲಿ ಕೇಳಿದ್ರು ಅಂತ. ಇದೇನಾಗುತ್ತೆ, ಭೌಗೋಳಿಕ ಅನ್ವೇಷಣೆ ಮಾಡೋದಕ್ಕೆ ಕಾರಣ ಆಗುತ್ತೆ. ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರದ ಮೂಲಕ ನಡೆಯುತ್ತಿದ್ದ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿಯುಂಟಾಗುತ್ತೆ. ಆದುದರಿಂದ ಯುರೋಪಿಯನ್ನರು ಪೂರ್ವದ ಏಷ್ಯಾ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಅನಿವಾರ್ಯವಾಯಿತು. ಅಂದರೆ ಈ ಕಾನ್ಸ್ಟಂಟಿನೋಪಲ್ ನಗರ ವಶಪಡಿಸ್ಕೊಳ್ಳೋಕ್ಕಿಂತ ಮುಂಚೆ ಏನಾಗುತ್ತೆ, ಇಲ್ಲೇ ವ್ಯಾಪಾರ ವಹಿವಾಟು ಎಲ್ಲ ನಡೀತಾ ಇರುತ್ತೆ. ಇದು ಒಂದೇ ಮಾರ್ಗ ಇರುತ್ತೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ. ಈ ನಗರ ವಶಪಡಿಸ್ಕೊಂಡಿದ್ದಾದ್ಮೇಲೆ
ಅವ್ರೇನು ಮಾಡ್ತಾರೆ, ಟರ್ಕರು ವಶಪಡಿಸ್ಕೊಂಡಾದ್ಮೇಲೆ ಈಗ ಬೇರೆ ಪ್ರದೇಶಗಳಾಗಿರ್ಬೋದು ಅಥವಾ ಬೇರೆ ಮಾರ್ಗಗಳನ್ನು ಇವ್ರೇನು ಮಾಡ್ತಾರೆ, ಸಮುದ್ರ ಮಾರ್ಗಗಳನ್ನು ಅನ್ವೇಷಣೆ ಮಾಡ್ತಾರೆ. ನೆಕ್ಸ್ಟ್ ಕಾರಣ ಏನು ಅಂದರೆ ಮಾರ್ಕೋಪೋಲೋವಿನ ವರದಿ. ಮಾರ್ಕೋಪೋಲೋ ಏನು ಮಾಡ್ತಾರೆ, ಒಂದು ವರದಿಯನ್ನು ಹಬ್ಬಿಸಿರುತ್ತಾರೆ. ಏಷ್ಯಾದ ದೇಶಗಳಿಗೆ ಅಂದರೆ ಭಾರತ, ಚೀನಾ ಭೇಟಿ ನೀಡಿದ ಮಾರ್ಕೋಪೋಲೋ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸಿದ್ದನು. ಇದೇನು ಮಾಡ್ತಾನೆ, ಮಾರ್ಕೋಪೋಲೋ ಭಾರತ ಮತ್ತು ಚೀನಾ ದೇಶಗಳಿಗೆ ಭೇಟಿ ನೀಡಿರ್ತಾನೆ. ಭೇಟಿ ನೀಡಿ ಒಂದು ವರದಿಯನ್ನು ಹಬ್ಬಿಸ್ತಾನೆ. ಏನಂದರೆ ಈ ಏಷ್ಯಾದ ಏನಾಗಿದ್ದಾವೆ, ಅಪಾರ ಸಂಪತ್ತಿನಿಂದ ಕೂಡಿವೆ ಅಂತೇಳಿ ವಿವರಿಸ್ತಾನೆ. ಅವನ ವರದಿಯು ಯುರೋಪಿನ ವರ್ತಕರಲ್ಲಿ ಆಸಕ್ತಿ ಕೆರಳಿಸಿತು. ಅಂದರೆ ಇತರ ದೇಶಗಳ ವ್ಯಾಪಾರಿಗಳು ಏನು ಮಾಡ್ತಾರೆ, ಅರಬ್ ವ್ಯಾಪಾರಿಗಳು ಏನು ಮಾಡ್ತಾರೆ, ಇಲ್ಲಿ ಬರೋದಕ್ಕೆ ಆಸಕ್ತಿ ಆಗುತ್ತೆ. ಅಂದರೆ ಅಲ್ಲಿ ಅಪಾರ ಸಂಪತ್ತು ಇದೆ ಅಂದಮೇಲೆ ಯಾರಿಗೇ ಆಗಲಿ ಅಲ್ಲಿ ಹೋಗಬೇಕು ಅನ್ನೋದು ಆಸೆ ಆಗುತ್ತಲ್ಲ, ಅದೇ ರೀತಿಯಾಗಿ ಇವರಿಗೂ ಸಹ ಆಸೆ ಆಗುತ್ತೆ ಈ ಕಡೆ ಬರಬೇಕು ಅಂತ. ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ. ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ ಅಂದರೆ ಏಷ್ಯಾದ ದೇಶಗಳ ಸರಕುಗಳು ಮತ್ತು ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರಿ ಬೇಡಿಕೆ ಇರುತ್ತೆ. ಇದು ಕೂಡ ಈ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಗುತ್ತೆ ನೋಡಿ. ಈ ಭಾರತ ಮತ್ತು ಚೀನಾ ದೇಶಗಳು ಎಷ್ಟು ಸಂಪದ್ಭರಿತವಾಗಿದ್ದವು ಅಂತ ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಂದರೆ ಈ 6th ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೆ. 6th ಕ್ಲಾಸ್ ಪಾಠಗಳಲ್ಲಿ ಹೇಳಿದ್ದೆ ನೋಡಿ, ಇಲ್ಲಿ ಇರ್ತಕ್ಕಂಥ ಸಂಪತ್ತನ್ನೆಲ್ಲ ಬ್ರಿಟಿಷರು ಬಂದು ಲೂಟಿ ಮಾಡ್ತಾರೆ ಅಂತ. ಯುರೋಪಿನಲ್ಲಿ ಬೇಡಿಕೆ ಇದ್ದ ಭಾರತದ ವಸ್ತುಗಳೆಂದರೆ ಕೇಸರಿ, ಸಾಗುವಾನಿ, ಹತ್ತಿ ಬಟ್ಟೆ, ಆಮೇಲೆ ಹುಣಸೆ ಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಏಲಕ್ಕಿ, ವಜ್ರ ಮತ್ತು ಜಾಯಪತ್ರೆ. ನೋಡಿ ಇವೆಲ್ಲ ನಿಮಗೆ ನೆನಪಲ್ಲಿರಬೇಕು. ಇವು ಕೇಳಬಹುದು. ಯುರೋಪಿನಲ್ಲಿ ಬೇಡಿಕೆ ಇದ್ದ ಭಾರತದ ವಸ್ತುಗಳು ಯಾವುವು ಅಂತ ಕೊಟ್ಟು ಇದರಲ್ಲಿ ಯಾವ ಸರಿಯಾಗಿದೆ ಯಾವ ತಪ್ಪಾಗಿದೆ ಅಂತ ಕೇಳ್ತಾರೆ. ಕೇಸರಿ, ಸಾಗುವಾನಿ, ಹತ್ತಿ ಬಟ್ಟೆ, ಹುಣಸೆ ಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಏಲಕ್ಕಿ, ವಜ್ರ ಆಮೇಲೆ ಜಾಯಪತ್ರೆ ಅನ್ನೋದು ನೆನಪಲ್ಲಿರಲಿ. ನೆಕ್ಸ್ಟ್ ಕಾರಣ ಏನಂದರೆ ವೈಜ್ಞಾನಿಕ ಆವಿಷ್ಕಾರಗಳು. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ನಕ್ಷತ್ರೋನ್ನತಿ ಅಂದರೆ ನಕ್ಷತ್ರೋನ್ನತಿ ಮಾಪಕ ಅಂದರೆ ಆಸ್ಟ್ರೋಲ್ಯಾಬ್ ಅಂತ ಬರುತ್ತೆ. ಇದು ನಕ್ಷೆಗಳು ಮತ್ತು ಕ್ಯಾರ್ವೆಲ್ ಎಂಬ ಬೃಹತ್ ಹಾಯಿ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ವರವಾಗಿ ಪರಿಣಮಿಸಿದವು. ಅಂದರೆ ಭೂಮಿ ಚಪ್ಪಟೆಯಾಗಿದೆ, ಅದರ ಅಂಚು ಪ್ರಪಾತವಿದೆ ಅಂಚಿನಲ್ಲಿ ಅಂತ ಏನು ನಂಬಿರ್ತಾರಲ್ಲ, ಆದ್ದರಿಂದ ಸಮುದ್ರಯಾನ ಮಾಡೋದಕ್ಕೆ ನಾವಿಕರು ಹೆದರ್ತಾ ಇರ್ತಾರೆ. ಅವರಿಗೆ ಈ ಆವಿಷ್ಕಾರಗಳೇನಾಗ್ತವೆ, ವರದಾನವಾಗಿ ಆಗುತ್ತೆ. ಆದ್ದರಿಂದ ಈ ಭೌಗೋಳಿಕ ಅನ್ವೇಷಣೆಗೆ ಇನ್ನಷ್ಟು ಪ್ರೇರಣೆಯಾಗುತ್ತೆ. ಇಲ್ಲಿ ನೋಡಿ ದಿಕ್ಸೂಚಿ ಇಲ್ಲಿದ್ದಾವೆ ನೋಡಿ. ಇದು ದಿಕ್ಸೂಚಿ, ನಕ್ಷತ್ರೋನ್ನತಿ ಮಾಪಕ, ಆಮೇಲೆ ಬೃಹತ್ ಹಾಯಿ ಹಡಗು, ಇಂಥವೆಲ್ಲ ಏನಾಗುತ್ತೆ ಸಮುದ್ರಯಾನ ಮಾಡ್ತಕ್ಕಂಥ ನಾವಿಕರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಾರಣ ಅಂದರೆ ಮತೀಯ ಪ್ರೇರಣೆ. ಕ್ರೈಸ್ತ ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿ ಹಾಯಿಸಿದರು. ಸಮುದ್ರಯಾನದಂತಹ ಸಾಹಸ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು ಅಂತಂದರೆ ನೋಡಿ, ಸಮುದ್ರಯಾನ ಮೊದಲು ಕೈಗೊಂಡವರು ಯಾರು, ಇಲ್ಲಿ ನೋಡಿ ಮ್ಯಾಪ್ ಇದೆಯಲ್ಲ, ಇದು ಈ ಥರ ಅಡ್ಡ ಬಂದಿದೆ. ನಿಮ್ಮಲ್ಲಿ ಬುಕ್ ಇದ್ದರೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಬಿಡ್ರಿ, ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯಾಪು. ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡವರು ಪೋರ್ಚುಗೀಸರು. ನೋಡ್ರಿ, ಸಮುದ್ರಯಾನ ಮೊದಲು ಕೈಗೊಂಡವರು ಯಾರು ಅಂತ ಕೇಳ್ತಾರೆ. ಇಲ್ಲ ಭಾರತಕ್ಕೆ ಬಂದಿರತಕ್ಕಂಥ ಮೊದಲ ವಿದೇಶಿಗರು ಯಾರು ಅಂತ ಕೇಳ್ತಾರೆ. ಅವಾಗ ಪೋರ್ಚುಗೀಸರೇ ನೋಡಿ ಫಸ್ಟ್ ಭಾರತಕ್ಕೆ ಹೋಗ್ತಾರೆ ಇವರು. ಭಾರತ ಮತ್ತು ಚೀನಾ ದೇಶಗಳಿಗೆ ಸಾಗರ ಮಾರ್ಗವೊಂದನ್ನು ಕಂಡುಹಿಡಿಯುವುದು ಪೋರ್ಚುಗೀಸ್ ರಾಜಕುಮಾರ ಹೆನ್ರಿ ಇರ್ತಾನಲ್ಲ, ಹೆನ್ರಿ ಜೀವನದ ಹೆಬ್ಬಯಕೆಯಾಗಿರುತ್ತೆ. ಹೆನ್ರಿ ಏನು ಮಾಡ್ತಾನೆ, ಸಾಕಷ್ಟು ದುಡ್ಡನ್ನು ನಾವಿಕರಿಗೆ ಕೊಟ್ಟು
ಏಷ್ಯಾದ ದೇಶಗಳಿಗೆ ಮಾರ್ಗವನ್ನು ಕಂಡುಹಿಡ್ರಿ ಅಂತ ಈತ ಸಾಕಷ್ಟು ಅಂದರೆ ನಾವಿಕರಿಗೆ ತುಂಬ ಹೆಲ್ಪ್ ಮಾಡ್ತಿರ್ತಾನೆ, ದುಡ್ಡಿಂದ ಹೆಲ್ಪ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನೌಕಾಶಾಲೆಯೊಂದನ್ನು ತೆರೆದ. ಇದರಿಂದಾಗಿ ಆತನು ಹೆನ್ರಿ ದಿ ನ್ಯಾವಿಗೇಟರ್ ಎಂದೇ ಜನಪ್ರಿಯವಾಗಿದ್ದಾನೆ. ಹೆನ್ರಿ ದಿ ನ್ಯಾವಿಗೇಟರ್ ಅಂತಲೇ ಇದನ್ನು ಕರೀತಾರೆ. ಆತನ ಪ್ರೋತ್ಸಾಹ ಅನ್ವೇಷಣೆಗಳಿಗೆ ಪ್ರೇರಣೆ ನೀಡಿತು. ಹೆನ್ರಿಯು ಸ್ಕೂಲ್ ಆಫ್ ನ್ಯಾವಿಗೇಷನ್ ಎಂಬ ಶಾಲೆಯ ಸ್ಥಾಪಕ. ಸ್ಕೂಲ್ ಆಫ್ ನ್ಯಾವಿಗೇಷನ್ ಶಾಲೆಯ ಸ್ಥಾಪಕರು ಯಾರು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಹೆನ್ರಿ ನೋಡಿ. ಪ್ರತಿ ವರ್ಷ ಆಫ್ರಿಕಾದ ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ ಈ ಶಾಲೆಯ ವತಿಯಿಂದ ಸಮುದ್ರಯಾನವನ್ನು ಕೈಗೊಳ್ಳಲಾಗುತ್ತಿತ್ತು. 16ನೇ ಶತಮಾನದ ಆರಂಭದ ವೇಳೆಗೆ ನಾವಿಕರು ಮಾರುತಗಳು, ಸಮುದ್ರದ ಅಲೆಗಳು ಮತ್ತು ಏರಿಳಿತಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದಿದ್ದರು. ಯುರೋಪಿನ ಹಲವಾರು ಪ್ರಮುಖ ನಾವಿಕರು, ಖಗೋಳ ತಜ್ಞರು ಮತ್ತು ಭೂಗೋಳ ತಜ್ಞರು ಈ ಶಾಲೆಯ ಮಾಹಿತಿ ಸೃಷ್ಟಿಸುವ ಪ್ರಕ್ರಿಯೆಯ ಭಾಗವಾಗಿದ್ದರು. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ಈ ಯೆಲ್ಲೋ ಕಲರಲ್ಲಿ ಕೊಟ್ಟಿರೋದು. ನೆಕ್ಸ್ಟು, ನಾವಿಕರು ಯಾವ ಭೂಭಾಗಗಳನ್ನು ಸಂಶೋಧನೆ ಮಾಡಿದರು ಅಂದರೆ, ಬಾರ್ತಲೋಮಿಯೋ ಡಯಾಸ್ ಎಂಬ ಪೋರ್ಚುಗೀಸ್ ನಾವಿಕ ರಾಜಾಶ್ರಯದಲ್ಲಿ ಸಮುದ್ರಯಾನ ಮಾಡಿ ಆಫ್ರಿಕಾದ ದಕ್ಷಿಣದ ತುತ್ತ ತುದಿಯನ್ನು ಅಂದರೆ ಕೇಪ್ ಆಫ್ ಹಾರ್ನ್ ಅಂತ ಕರೀತಾರೆ, ಕೇಪನ್ನು ತಲುಪಿದ. ಎಷ್ಟರಲ್ಲಿ? 1488ರಲ್ಲಿ. ಇದು ಕೇಳಿದ್ರು ನೋಡಿ. ಬಾರ್ತಲೋಮಿಯೋ ಡಯಾಸ್ ಈತ ಆಫ್ರಿಕಾದ ದಕ್ಷಿಣದ ತುತ್ತ ತುದಿ ಎಷ್ಟರಲ್ಲಿ ತಲುಪಿದ ಅಂತ ಕೇಳಿದ್ರು. 1488ರಲ್ಲಿ ತಲುಪ್ತಾನೆ. ಆ ಪ್ರದೇಶದಲ್ಲಿ ಅವನ ಹಡಗುಗಳು ಮಾರುತಗಳ ಹೊಡೆತಕ್ಕೆ ತುತ್ತಾದವು. ಆದುದರಿಂದ ಆ ಪ್ರದೇಶವನ್ನು ಕೇಪ್ ಆಫ್ ಸ್ಟಾರ್ಮ್ ಅಂತ ಕರೀತಾರೆ. ಈತ ಅಂದರೆ ಬಿರುಗಾಳಿಯ ಭೂಶಿರ ಅಂತ ಕರೀತಾರೆ. ಇನ್ನೊಂದು ಬರುತ್ತೆ ಕೇಪ್ ಆಫ್, ಓಕೆ, ಇದಕ್ಕೆ ಕೇಪ್ ಆಫ್ ಸ್ಟಾರ್ಮ್ ಅಂತ ಕರೀತಾರೆ, ಅಂದರೆ ಬಿರುಗಾಳಿಯ ಭೂಶಿರ ಅಂತ ಯಾರು ಕರೀತಾರೆ? ಬಾರ್ತಲೋಮಿಯೋ ಡಯಾಸ್ ಕರೀತಾನೆ. ಮುಂದಿನ ಯಾನಕ್ಕೆ ಭರವಸೆ ಮೂಡಿಸಿದ್ದರಿಂದ ರಾಜ 2ನೇ ಜಾನನು ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರವಲ್ಲ, ಅದು ಭರವಸೆಯ ಭೂಶಿರ ಅಂದರೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾನೆ. ಕೇಪ್ ಆಫ್ ಗುಡ್ ಹೋಪ್. ಈತ ಬಾರ್ತಲೋಮಿಯೋ ಡಯಾಸ್ ಅಲ್ಲಿವರೆಗೂ ಸಮುದ್ರಯಾನ ಮಾರ್ಗವನ್ನು ಕಂಡುಹಿಡಿದಿರ್ತಾನೆ. ಅಲ್ಲಿಂದ ವಾಪಸ್ ಬರೋದಕ್ಕಾಗೋದಿಲ್ಲ. ಅಲ್ಲೇನಾಗುತ್ತೆ, ಬಿರುಗಾಳಿಗೆ ಆಮೇಲೆ ಅಲ್ಲಿನ ಮಾರುತಗಳಿಗೆ ಆತನ ಹಡಗು ಏನಾಗುತ್ತೆ, ಮುರಿದು ಬೀಳುತ್ತೆ. ಹಾಗಾಗಿ ಈತ ಏನಂತಾನೆ, ಇದಕ್ಕೆ ಬಿರುಗಾಳಿಯ ಭೂಶಿರ ಅಂತ ಕರೀತಾನೆ. ಆದರೆ ರಾಜ 2ನೇ ಜಾನನು ಇದನ್ನ ಭರವಸೆಯಾಗಿಟ್ಕೊಂಡು, ಅಂದರೆ ಇದನ್ನ ಒಂದು ಪ್ರೇರಣೆಯಾಗಿಟ್ಕೊಂಡು, ಇದು ಬಿರುಗಾಳಿಯ ಭೂಶಿರವಲ್ಲ, ಅದು ಭರವಸೆಯ ಭೂಶಿರ ಅಂದರೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾನೆ. ನೋಡಿ, ಇದನ್ನು ಕೇಳಿದ್ದಾರೆ. ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದವ್ರು ಯಾರು, ಆಮೇಲೆ ಕೇಪ್ ಆಫ್ ಸ್ಟಾರ್ಮ್ ಅಂತ ಕರೆದವ್ರು ಯಾರು ಅಂತಾನು ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ವಾಸ್ಕೋ ಡಿ ಗಾಮ ಬರ್ತಾರೆ. ಈತನು ಪೋರ್ಚುಗೀಸ್ ನಾವಿಕನಾದ ವಾಸ್ಕೋ ಡಿ ಗಾಮನು ಡಯಾಸ್ನ ಮಾರ್ಗದಲ್ಲಿ ಹೊರಟು ಗುಡ್ ಹೋಪ್ ಭೂಶಿರವನ್ನು ತಲುಪಿದ. ತರುವಾಯ ಆಫ್ರಿಕಾದ ಪೂರ್ವ ತೀರ ಮೇಲಿಂದ ದ್ವೀಪವನ್ನು ತಲುಪಿದ. ಇದನ್ನು ಆಫ್ರಿಕಾದ ಪೂರ್ವ ತೀರ ಇರುತ್ತಲ್ಲ, ಅಲ್ಲಿಂದ ದ್ವೀಪವನ್ನು ತಲುಪ್ತಾನೆ. ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳನ್ನು ದಾಟಿ ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯನ್ನು ತಲುಪಿದ. ಇದು ಕೇಳಿದ್ದಾರೆ ನೋಡಿ. ವಾಸ್ಕೋ ಡಿ ಗಾಮ ಭಾರತದ ಯಾವ ಕ್ಷೇತ್ರಕ್ಕೆ ಅಂದರೆ ಯಾವ ಪ್ರದೇಶಕ್ಕೆ ಮೊದಲು ತಲುಪಿದ ಅಂತ ಕೇಳಿದ್ರು. ಕಲ್ಲಿಕೋಟೆ ನೋಡಿ. ಎಷ್ಟರಲ್ಲಿ ಅಂದ್ರೆ 1498ರಲ್ಲಿ. ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು. ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ವೇಷಣೆಯಾಯಿತು. ಜಲಮಾರ್ಗದ ಮೂಲಕ ಭಾರತಕ್ಕೆ ತಲುಪಿದ ಮೊದಲ ವ್ಯಕ್ತಿ ಯಾರು ಅಂತಾನು ಕೇಳಿದ್ದಾರೆ. ವಾಸ್ಕೋ ಡಿ ಗಾಮ ನೋಡಿ. ಎಲ್ಲಿ ಬರ್ತಾನೆ ಆತ? ಕಲ್ಲಿಕೋಟೆಗೆ ಬರ್ತಾನೆ. ಎಷ್ಟರಲ್ಲಿ? 1498ರಲ್ಲಿ. ವಾಸ್ಕೋ ಡಿ ಗಾಮನು ನಿಜವಾಗಿ ಬಂದು ಇಳಿದಿದ್ದು ಕಲ್ಲಿಕೋಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕಾಪಾಡ್ ಎಂಬ ಸ್ಥಳಕ್ಕೆ ಬರ್ತಾನೆ. ಈ ಕಾಪಾಡ್ ಎಂಬ ಸ್ಥಳ ಇರುತ್ತಲ್ಲ, ಇಲ್ಲಿ ಬರ್ತಾನೆ ವಾಸ್ಕೋ ಡಿ ಗಾಮ. ಆಗ ಕಲ್ಲಿಕೋಟೆಯನ್ನು ಜಾಮೋರಿನ್ ದೊರೆಗಳು ಆಳ್ತಾ ಇರ್ತಾರೆ ನೋಡಿ. ಇದು ಸಹ ಎಕ್ಸಾಮಲ್ಲಿ ಕೇಳಿದ್ರು. ವಾಸ್ಕೋ ಡಿ ಗಾಮನಿಗೆ
ಸ್ವಾಗತಿಸಿದ ದೊರೆ ಯಾರು ಅಂತ ಕೇಳಿದ್ರು. ಜಾಮೋರಿನ್ ದೊರೆ ಈತನಿಗೆ ಸ್ವಾಗತ ಮಾಡ್ತಾನೆ ವಾಸ್ಕೋಡಿಗಾಮನಿಗೆ. ನೋಡಿ, ಕಾಪಾಡ್ ಎಂಬ ಸ್ಥಳ ನೆನಪಲ್ಲಿ ಇರಬೇಕು. ಕಾಪಾಡ್ ಸ್ಥಳ, ಆಮೇಲೆ ಕಲ್ಲಿಕೋಟೆ, ಜಾಮೋರಿನ್ ದೊರೆ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಕ್ರಿಸ್ಟೋಫರ್ ಕೊಲಂಬಸ್ ಬರ್ತಾರೆ. ಈತ ಸ್ಪೇನ್ ದೇಶದ ನಾವಿಕನಾಗಿದ್ದು, ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ದುಂಡಾಗಿದೆ ಎಂಬ ದೃಢ ನಂಬಿಕೆಯೊಂದಿಗೆ ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನ ಕೈಗೊಳ್ತಾನೆ. ಅಂದ್ರೆ ಭೂಮಿ ಚಪ್ಪಟೆಯಾಗಿಲ್ಲ, ದುಂಡಾಗಿದೆ ಅನ್ನೋದು ಈತನ ನಂಬಿಕೆ ಆಗಿರುತ್ತೆ. ಆದ್ದರಿಂದ ಈತನ ಮಾಡ್ತಾನೆ, ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನವನ್ನ ಮಾಡ್ತಾನೆ. ಸಮುದ್ರಯಾನ ಮಾಡಲು ಸ್ಪೇನ್ ದೊರೆ ಫರ್ಡಿನೆಂಡ್ ಮತ್ತು ರಾಣಿ ಇಸಾಬೆಲ್ಲಾ ಸಹಾಯ ಪಡೆದನು. ಫರ್ಡಿನೆಂಡ್ ಆಮೇಲೆ ಇಸಾಬೆಲ್ಲಾ ಇವರಿಬ್ರು ರಾಜರಾಣಿಯರ ಸಹಾಯ ಪಡಿತಾನೆ ಕ್ರಿಸ್ಟೋಫರ್ ಕೊಲಂಬಸ್. ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಬಹಮಸ್ ದ್ವೀಪ ತಲುಪಿದ. ಇದು ಕೇಳಿದ್ರು. ಫರ್ಡಿನೆಂಡ್ ಕ್ರಿಸ್ಟೋಫರ್ ಕೊಲಂಬಸ್ ಇದನ್ನಲ್ಲ, ಈತ ಯಾವ ಸಾಗರವನ್ನ ದಾಟಿದ ಅಂತ ಕೇಳಿದ್ರು. ಆಮೇಲೆ ಯಾವ ದ್ವೀಪವನ್ನು ತಲುಪಿದ ಅಂತಾನು ಕೇಳಿದ್ದಾರೆ. ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಬಹಮಸ್ ದ್ವೀಪವನ್ನ ತಲುಪ್ತಾನೆ. ಅದನ್ನೇ ಇಂಡಿಯಾ ಎಂದು ಭಾವಿಸಿ ಅಲ್ಲಿನ ಜನರನ್ನ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ನೋಡಿ, ಇದು ಸಹ ಕೇಳಿದ್ದಾರೆ. ಯಾವ ಒಂದು ದ್ವೀಪಕ್ಕೆ ಇಂಡಿಯಾ ಅಂತ ಕರೆದಿದ್ದ ಈ ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ಬಹಮಸ್ ದ್ವೀಪವನ್ನೇ ಇಂಡಿಯಾ ಅಂತ ಕರೆದು ಅಲ್ಲಿನ ಜನರನ್ನ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಇದೇ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹವಾಗಿತ್ತು. ಇದೇನಾಗಿತ್ತು? ವೆಸ್ಟ್ ಇಂಡೀಸ್ ದ್ವೀಪ ಸಮೂಹವಾಗಿತ್ತು. ಆಶ್ಚರ್ಯವೆಂದರೆ ಅವನು ಸಾಯುವವರೆಗೂ ತಾನೊಂದು ಹೊಸ ಭೂಭಾಗವನ್ನ ಶೋಧಿಸಿದ್ದನೆಂದು ತಿಳಿದಿರಲಿಲ್ಲ. ಈತೇನ್ ಮಾಡಿರ್ತಾನೆ, ಹೊಸ ಭೂಪ್ರದೇಶವನ್ನ ಸಂಶೋಧನೆ ಮಾಡಿರ್ತಾನೆ ಈತ. ಬಟ್ ಸಾಯೋವರೆಗೂ ಈತನಿಗೆ ಅದು ಗೊತ್ತೇ ಇರಲಿಲ್ಲ, ಅದು ಇಂಡಿಯಾ ಅಂತಾನೆ ನಂಬಿರ್ತಾನೆ ಈತ ಕ್ರಿಸ್ಟೋಫರ್ ಕೊಲಂಬಸ್. ಈತನು ಅಟ್ಲಾಂಟಿಕ್ ಸಾಗರ ದಾಟಿ ಪಶ್ಚಿಮಾಭಿಮುಖವಾಗಿ ಭಾರತ ತಲುಪುವ ಗುರಿಯನ್ನಿಟ್ಟುಕೊಂಡಿದ್ದನು. 3 ಹಡಗುಗಳಲ್ಲಿ 88 ಜನ ನಾವಿಕರೊಡನೆ ಕೊಲಂಬಸನು 1492 ಆಗಸ್ಟ್ನಲ್ಲಿ ಪಾಲೋಸ್ ಬಂದರಿನಿಂದ ಅಟ್ಲಾಂಟಿಕ್ ಸಾಗರದತ್ತ ಸಮುದ್ರಯಾನವನ್ನು ಆರಂಭಿಸ್ತಾನೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. 88 ಜನರೊಂದಿಗೆ ಎಷ್ಟರಲ್ಲಿ? 1492 ಆಗಸ್ಟ್ನಲ್ಲಿ ಪಾಲೋಸ್ ಬಂದರಿನಿಂದ ಈತ ಅಟ್ಲಾಂಟಿಕ್ ಸಾಗರದತ್ತ ಸಮುದ್ರಯಾನವನ್ನ ಕೈಗೊಳ್ತಾನೆ. ಸುಮಾರು 2 ತಿಂಗಳ ಪ್ರಯಾಣ ಮಾಡಿದರೂ ಭೂಮಿ ಕಾಣಲೇ ಇಲ್ಲ. ಅವನ ಜೊತೆಗಿದ್ದ ನಾವಿಕರು ತಿರುಗಿ ಬಿದ್ದರು. ಅಂದ್ರೆ ಈಗ 2 ತಿಂಗಳಾದ್ರೂ ಭೂಮಿ ಕಾಣ್ತಾನೆ ಇಲ್ಲ ಅಂತಂದ್ಮೇಲೆ ಜೊತೆಗಿದ್ದ ನಾವಿಕರು ಏನ್ ಮಾಡ್ತಾರೆ, ಅಲ್ಲಿ ಆಹಾರಕ್ಕೆ ಅಭಾವ ಆಗುತ್ತೆ, ಊಟ ತಿಂಡಿ ಎಲ್ಲದಕ್ಕೂ, ನೀರು ಕುಡಿಯೋದಕ್ಕೆ ನೀರು ಸಹ ಅಭಾವ ಆಗುತ್ತೆ. ಹಾಗಾಗಿ ಅಲ್ಲಿ ಆತನ ಜೊತೆಗಿದ್ದ ನಾವಿಕರು ಈತನ ವಿರುದ್ಧ ತಿರುಗಿ ಬೀಳ್ತಾರೆ. ಇನ್ನೂ 3 ದಿನಗಳಲ್ಲಿ ಯಾರು ಮೊದಲು ಭೂಮಿಯನ್ನ ಕಾಣುವರೋ ಅವರಿಗೆ 1 ವರ್ಷ ಸಂಬಳ ಜೊತೆಗೆ ವಿಶೇಷ ಬಹುಮಾನ ಕೊಡಿಸುವುದಾಗಿ ಹೇಳಿ ಕೊಲಂಬಸ್ ಅವರನ್ನ ಹುರಿದುಂಬಿಸಿದನು. ಅದರಿಂದ ಸ್ಫೂರ್ತಿಗೊಂಡ ನಾವಿಕರು ಸಮುದ್ರಯಾನ ಮುಂದುವರಿಸಿ ಕೊನೆಗೆ 1492 ಅಕ್ಟೋಬರ್ 12ರಂದು ಬೆಳಗಿನ ಸಮಯಕ್ಕೆ ಭೂಮಿಯನ್ನ ಕಂಡರು. ಎಷ್ಟರಲ್ಲಿ? 1492 ಅಕ್ಟೋಬರ್ 12. ನೋಡಿ, ಡೇಟ್ ಸಮೇತ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಡೇಟ್ ತುಂಬಾ ಇಂಪಾರ್ಟೆಂಟ್. ಸೊ ನೆನಪಲ್ಲಿ ಇಟ್ಕೊಳ್ರಿ. 1492 ಅಕ್ಟೋಬರ್ 12ರಂದು ಬೆಳಗಿನ ಸಮಯಕ್ಕೆ ಭೂಮಿಯನ್ನ ಕಾಣ್ತಾರೆ. ಅದೇ ಭೂಮಿ ಯಾವ್ದಾಗಿರುತ್ತೆ? ವೆಸ್ಟ್ ಇಂಡೀಸ್ ದ್ವೀಪ ಆಗಿರುತ್ತೆ. ನೋಡಿ, ಅವ್ರೇನ್ ಬೈ ಮಿಸ್ಟೇಕ್ ಮಾಡ್ಕೊಂಡು ಅದು ಇಂಡಿಯಾ, ಅಲ್ಲಿರ್ತಕ್ಕಂಥ ಜನರು ರೆಡ್ ಇಂಡಿಯನ್ಸ್ ಅಂತ ನಂಬಿರ್ತಾರೆ. ನೆಕ್ಸ್ಟ್ ದಕ್ಷಿಣ ಅಮೆರಿಕಾದ ಅನ್ವೇಷಣೆ. ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್ ಎಂಬಾತನ ನಾಯಕತ್ವದಲ್ಲಿ ಪೋರ್ಚುಗೀಸ್ ನೌಕಾಪಡೆಯೊಂದು ಭಾರತದತ್ತ ಹೊರಟಿತ್ತು. ಆದರೆ ಭಾರೀ ಗಾಳಿಯ ಹೊಡೆತಕ್ಕೆ ಸಿಕ್ಕ ನೌಕೆಗಳು ದಾರಿ ತಪ್ಪಿ ಪಶ್ಚಿಮದತ್ತ ಸಾಗಿ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿಯನ್ನ ತಲುಪುತ್ತೆ. ಇದೇನಾಗುತ್ತೆ? ದಿಕ್ಕು ತಪ್ಪಿ ಏನಾಗುತ್ತೆ? ಪಶ್ಚಿಮದತ್ತ ಸಾಗಿ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿ ಕಡೆಗೆ ಹೋಗುತ್ತೆ. ಹೀಗೆ ಕೆಬ್ರಾಲ್ ಆಕಸ್ಮಿಕವಾಗಿ ದಕ್ಷಿಣ ಅಮೆರಿಕಾದ ಈಗಿನ ಬ್ರೆಜಿಲ್ ಕಂಡು ಹಿಡಿಯುವಂತಾಯಿತು. ಇವ್ರೇನ್ ಮಾಡ್ತಾರೆ, ಭಾರತಕ್ಕೆ ಹೋಗ್ಬೇಕು ಅಂತ ಹೊರಟಿರ್ತಾರೆ. ಸಮುದ್ರಯಾನ ಕೈಗೊಂಡಿರೋದು ಭಾರತ ಅನ್ವೇಷಣೆ ಮಾಡಬೇಕು, ಭಾರತಕ್ಕೆ ಹೋಗ್ಬೇಕು ಅಂತ ಇವರು ಹೋಗ್ತಾ ಇರ್ತಾರೆ. ಬಟ್ ಏನೋ ಮಿಸ್ ಆಗಿ ಅಲ್ಲಿ ನೌಕೆಗಳೇನಾಗ್ತವೆ, ದಾರಿ ತಪ್ಪಿ ಈ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿ ಕಡೆ ಹೋಗುತ್ತೆ. ಪೂರ್ವ ಕರಾವಳಿಗೆ ಹೋಗಿ ಇದೇನಾಗುತ್ತೆ, ಬ್ರೆಜಿಲ್ ದೇಶವನ್ನ ಈತ ಕಂಡು ಹಿಡಿಯೋದಕ್ಕೆ ಪ್ರೇರಣೆ ಆಗುತ್ತೆ. ನೋಡಿ ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತು ಅಂತಂತಾರಲ್ಲ, ಆ ಥರ ಆಯ್ತು ಇವ್ರದ್ದು. ಆದರೂ ಅದು ಒಳ್ಳೇದೇ ಆಯ್ತು. ಇವ್ರಿಗೆ ಒಂದು ಹೊಸ ದೇಶ ಕಂಡು ಹಿಡಿದ ಕೀರ್ತಿ ಇವ್ರಿಗೆ ಬಂತು.
ಇಟಲಿಯ ಅಮೆರಿಗೋ ವೆಸ್ಪೂಸಿಯು ಕೊಲಂಬಸನ ಮಾರ್ಗವನ್ನೇ ಅನುಸರಿಸಿ ಹೊರಟು ದಕ್ಷಿಣ ಅಮೆರಿಕಾದ ಭೂಖಂಡವನ್ನು ತಲುಪಿದ. ಕೊಲಂಬಸನು ಕಂಡುಹಿಡಿದ ಭೂಭಾಗ ಭಾರತವಲ್ಲ, ಅದೊಂದು ಹೊಸ ಜಗತ್ತು. ನೋಡ್ರಿ, ಕೊಲಂಬಸ್ ಏನು ಭಾರತ ಕಂಡು ಹಿಡಿದಿರ್ತಾನಂತ ನಂಬಿರ್ತಾನಲ್ಲ, ಬಟ್ ಅದು ಭಾರತ ಅಲ್ಲ, ಅದೊಂದು ಹೊಸ ಜಗತ್ತು ಅಂತೇಳಿ ಈತ ಕಂಡುಹಿಡಿತಾನೆ. ಆದ್ದರಿಂದ ಈ ಹೊಸ ಜಗತ್ತಿಗೆ ವೆಸ್ಪೂಸಿಯ ನೆನಪಾಗಿ ಅಮೆರಿಕಾ ಎಂದು ಹೆಸರಿಸುವಂತೆ ಜರ್ಮನ್ ಭೂಗೋಳಶಾಸ್ತ್ರಜ್ಞ ಮಾರ್ಟಿನ್ ವಾಲ್ಡ್ ಸಿಮುಲರ್ ಸಲಹೆ ನೀಡ್ತಾರೆ. ಈತ ಏನು ಮಾಡ್ತಾನೆ, ಅಮೆರಿಗೋ ವೆಸ್ಪೂಸಿ ಇರ್ತಾನಲ್ಲ, ಈತ ಕೊಲಂಬಸ್ ಕಂಡು ಭಾರತಕ್ಕೆ ಹೋಗಿಲ್ಲ, ಆತ ಒಂದು ಹೊಸ ಜಗತ್ತನ್ನೇ ಕಂಡು ಹಿಡಿದಿದ್ದಾರೆ ಅಂತ ಹೇಳ್ತಾನೆ ಈತ. ಆದ್ದರಿಂದ ಅದು ಹೊಸ ಆ ಭೂಪ್ರದೇಶಕ್ಕೆ ಏನು ಮಾಡ್ತಾರೆ, ಅಮೇರಿಕಾ ಅಂತೇಳಿ ಹೆಸರಿಡಬೇಕು ಅಂತೇಳಿ ಈ ಮಾರ್ಟಿನ್ ವಾಲ್ಡ್ ಸಿಮುಲರ್ ಅಂತ ಇವರು ಸಲಹೆ ನೀಡ್ತಾರೆ. ಅದೇ ಹೆಸರು ಮಾನ್ಯಗೊಂಡು ಅಂಗೀಕಾರವಾಯಿತು. ಅವರ ಹೆಸರಿಂದಾನೇ ಅಮೇರಿಕಾ ಅಂತ ಕರೀತಾರೆ. ನೋಡಿ, ಇವಾಗ ಫರ್ಡಿನ್ಯಾಂಡ್ ಮೆಗಲ್ಲನ್ ಬರ್ತಾರೆ. ನೆಕ್ಸ್ಟ್, ಈತ ಓರ್ವ ಪೋರ್ಚುಗೀಸ್ ಮಹಾನ್ ಸಾಹಸಿ ನಾವಿಕ. ಪ್ರಪ್ರಥಮವಾಗಿ ಭೂಪರ್ಯಟನಾ ನೌಕಾಯಾನ ಕೈಗೊಂಡ ಶ್ರೇಯಸ್ಸು ಈತನದು. ಅಂದರೆ ಭೂಪರ್ಯಟನಾ ನೌಕಾಯಾನ, ಭೂಮಿ ಪೂರ್ತಿ ನೌಕಾಯಾನದ ಮೂಲಕ ಸುತ್ತಾಕೋದು. ಸ್ಪೇನಿನಿಂದ 5 ಹಾಯಿ ಹಡಗುಗಳಲ್ಲಿ 267 ಸಹಚರರೊಡನೆ ಹೊರಟ ಮೆಗಲ್ಲನ್ ದಕ್ಷಿಣ ಅಮೆರಿಕಾದ ದಕ್ಷಿಣ ತುತ್ತತುದಿಯನ್ನು ಬಳಸಿ ಶಾಂತ ಮಹಾಸಾಗರವನ್ನು ದಾಟಿ ಫಿಲಿಪೈನ್ಸನ್ನ ತಲುಪುತ್ತಾನೆ. ನೋಡಿ, ಭೂಪರ್ಯಟನವನ್ನು ಮಾಡಬೇಕು ಅನ್ನೋದು ಈತನ ಒಂದು ಇದಾಗಿರುತ್ತೆ, ಏನು ಕನಸಾಗಿರುತ್ತೆ. ಈತ ಭೂಪರ್ಯಟನಾ ನೌಕಾಯಾನ ಕೈಗೊಂಡು ಶ್ರೇಯಸ್ಸ ಈತನಿಗೆ ಸಲ್ಲುತ್ತೆ. ಈತ ಏನು ಮಾಡ್ತಾನೆ, ಸ್ಪೇನಿನಿಂದ 5 ಹಾಯಿ ಹಡಗು, ಅಲ್ಲಿ ತೋರಿಸಿದ್ನಲ್ಲ ಹಾಯಿ ಹಡಗು ಹೇಗಿರುತ್ತೆ ಅಂತ, ಆ ಥರ 5 ಹಡಗುಗಳ ಮೂಲಕ 267 ಸಹಚರರೊಡನೆ ಈತ ಹೊರಡ್ತಾನೆ. ಎಷ್ಟರಲ್ಲಿ ಅಂದಾಗ 1519ರಲ್ಲಿ ಈತ ಹೊರಡ್ತಾನೆ. ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯಿಂದ ಬಳಸಿ ಶಾಂತ ಮಹಾಸಾಗರವನ್ನು ದಾಟಿ ಫಿಲಿಪೈನ್ಸನ್ನು ತಲುಪ್ತಾನೆ. ಆದರೆ ಅಲ್ಲಿ ಸ್ಥಳೀಯರೊಡನೆ ನಡೆದ ಕದನದಲ್ಲಿ ಮೆಗಲ್ಲನ್ ಮರಣ ಹೊಂದುತ್ತಾನೆ. ಸ್ಥಳೀಯರೊಂದಿಗೆ ಕೆಲವೊಂದಿಷ್ಟು ಜಗಳ ಆಗ್ತವೆ ಈತನ ಜೊತೆಗೆ, ಅದರಲ್ಲಿ ಈತ ಮರಣ ಹೊಂದ್ತಾನೆ. ಅವನ ಉಳಿದ ಸಹಚರರು ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ ಸ್ಪೇನ್ಗೆ ಮರಳಿದರು. ನೋಡಿ, ವಿಕ್ಟೋರಿಯಾ ಹಡಗಿನಲ್ಲಿ, ಸಾರಿ ಮಧ್ಯದಲ್ಲಿ ಫೋನ್ ಬಂದು ಡಿಸ್ಟರ್ಬ್ ಮಾಡಕತ್ತೈತಿ. ಈ ವಿಕ್ಟೋರಿಯಾ ಎಂಬ ಹಡಗಿನ ಮೂಲಕ ಈ ಮೆಗಲನ್ನ ಉಳಿದ ಸಹಚರರು ಏನು ಮಾಡ್ತಾರೆ, 1522ರಲ್ಲಿ ವಾಪಸ್ ಹೋಗ್ತಾರೆ. ಇದರಿಂದಾಗಿ ಭೂಮಿ ದುಂಡಾಗಿದೆ ಎಂಬುದು ಸ್ಪಷ್ಟವಾಯಿತು. ನೋಡಿ, ಇವರು ಭೂಮಿ ದುಂಡಾಗಿದೆ ಅಂತಾನೆ ನಂಬ್ಕೊಂಡು ಬಂದಿರ್ತಾರಲ್ಲ, ಭೂಮಿ ಪರ್ಯಟನೆ ಮಾಡೋದಕ್ಕೆ ಅಂತ ಬಂದಿರ್ತಾರಲ್ಲ, ಆವಾಗ ಏನು ಮಾಡ್ತಾರೆ, ವಾಪಸ್ ಹೋದಾಗ ಭೂಮಿ ದುಂಡಾಗಿದೆ ಅಂತ ಅನ್ನೋದು ಇವರಿಗೆ ಸ್ಪಷ್ಟವಾಗುತ್ತೆ. ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ಯಾವುದು ಅಂತ ಕೇಳಿದಾಗ ವಿಕ್ಟೋರಿಯಾ ಅನ್ನೋದು ನೆನಪಲ್ಲಿರಬೇಕು. ಇದು ಕೇಳಿದ್ದಾರೆ, ಹಿಂದೆ ಎಕ್ಸಾಮ್ ನಡೆದಿದ್ದಾವಲ್ಲ ಅದರಲ್ಲಿ ಕೇಳಿದ್ದಾರೆ. ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ಯಾವುದು ಅಂತ ಕೇಳಿದ್ರು. ವಿಕ್ಟೋರಿಯಾ ನೋಡಿ, 1522 ಅನ್ನೋದನ್ನು ನೆನಪಲ್ಲಿರಲಿ ನಿಮಗೆ. ಓಕೆ, ನೆಕ್ಸ್ಟ್ ನೋಡೋಣ. ಫರ್ಡಿನ್ಯಾಂಡ್ ಮೆಗಲ್ಲನ್ ಪ್ರಪಂಚವು ದುಂಡಾಗಿದೆ. ಮೆಗಲ್ಲನ್ ಏನು ಮಾಡ್ತಾರೆ, ಪ್ರಪಂಚವು ದುಂಡಾಗಿದೆ ಅನ್ನೋದು ಇವರಿಗೆ ಅನಿಸಿರುತ್ತೆ. ಇವನು ಪಶ್ಚಿಮಾಭಿಮುಖವಾಗಿ ಹೊರಟು ಪೂರ್ವ ದೇಶಗಳಿಗೆ ಮಾರ್ಗವನ್ನು ಕಂಡುಹಿಡಿಯಲು ಬಯಸಿದ. ಪಶ್ಚಿಮದ ಮೂಲಕ ಹೋಗಿ ಪೂರ್ವ ದೇಶಗಳನ್ನು ಕಂಡುಹಿಡಿಬೇಕು ಅನ್ನೋದು ಈತನ ಆಶಯವಾಗಿರುತ್ತೆ. ಅಟ್ಲಾಂಟಿಕ್ ಸಾಗರದ ಮೂಲಕ ಪ್ರಯಾಣ ಮಾಡಿ ದಕ್ಷಿಣ ಅಮೆರಿಕಾದ ದಕ್ಷಿಣಕ್ಕಿರುವ ಕಿರಿದಾದ ಜಲಸಂಧಿಯನ್ನು ದಾಟಿ ಶಾಂತ ಸಾಗರವನ್ನು ಪ್ರವೇಶಿಸ್ತಾನೆ. ಮೆಗಲ್ಲನ್ ದಾಟಿ ಹೋದ ಜಲಸಂಧಿಯನ್ನ ಮೆಗಲ್ಲನ್ ಜಲಸಂಧಿ ಅಂತ ಕರೀತಾರೆ. ನೋಡಿ, ದಕ್ಷಿಣ ಅಮೆರಿಕಾದ ಕಿರಿದಾದ ಜಲಸಂಧಿ ದಾಟಿ ಹೋಗ್ತಾನಲ್ಲ, ಈ ದಾಟಿ ಹೋಗಿರ್ತಕ್ಕಂಥ ಜಲಸಂಧಿಯನ್ನ ಏನು ಮೆಗಲ್ಲನ್ ಜಲಸಂಧಿ ಅಂತ ಕರೀತಾರೆ. ನೋಡಿ, ಇವಾಗಲೂ ಸಹ ಅದಕ್ಕೆ ಮೆಗಲ್ಲನ್ ಜಲಸಂಧಿ ಅಂತಾನೆ ಕರೀತಾರೆ. ಸಾಗರವನ್ನ ಶಾಂತ ಮಹಾಸಾಗರವೆಂದು ಮುಂದೆ ಕರೆಯಲಾಯಿತು. ಭೌಗೋಳಿಕ ಅನ್ವೇಷಣೆಯಿಂದ
ಪರಿಣಾಮಗಳೇನಾದವು ಅಂತ ಕೇಳ್ತಾರೆ ಎಕ್ಸಾಮ್ಗೆ. ಪರಿಣಾಮಗಳೇನಾದವು ಅಂತಂದರೆ, ಭೌಗೋಳಿಕ ಅನ್ವೇಷಣೆಗಳು ಕೇವಲ ಯುರೋಪಿನ ನಾಗರಿಕತೆಯ ಮೇಲೆ ಮಾತ್ರವಲ್ಲದೆ ಏಷ್ಯಾ, ಆಫ್ರಿಕಾ ಹಾಗೂ ಅಮೆರಿಕಾದ ಜನತೆ ಹಾಗೂ ಸಂಸ್ಕೃತಿಗಳ ಮೇಲೂ ಸಹ ಗಾಢವಾದ ಪ್ರಭಾವವನ್ನು ಬೀರ್ತವೆ. ಆಮೇಲೆ ನೆಕ್ಸ್ಟ್ ವಾಣಿಜ್ಯ ವಿಸ್ತರಣೆಯಾಗುತ್ತೆ. ಯಾವ ರೀತಿ ಆಗುತ್ತೆ? ಹೊಸದಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡರು. ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಣೆಯಾಗುತ್ತೆ. ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು. ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯದಾಗಿತ್ತು. ನೋಡಿ, ಈ ವಾಣಿಜ್ಯ ವಿಸ್ತರಣೆಗೂ ಸಹ ಈ ಭೌಗೋಳಿಕ ಅನ್ವೇಷಣೆ ಏನಾಗುತ್ತೆ? ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಗುಲಾಮರ ವ್ಯಾಪಾರ. ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೇರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡ್ಕೊತಾರೆ. ಅಂದರೆ ಈ ವೆಸ್ಟ್ ಇಂಡೀಸ್ ಹೊಸ ಪ್ರದೇಶಗಳಾಗಿರ್ತವೆ, ಅಲ್ಲಿ ಜನರು ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಜನರು ಇರ್ತಾರಲ್ಲ, ಅವರನ್ನೆಲ್ಲ ಇವ್ರೇನು ಮಾಡ್ತಾರೆ? ತಮ್ಮ ಗುಲಾಮರನ್ನಾಗಿ ಮಾಡ್ಕೊತಾರೆ. ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು. ಮುಂದೆ ಗುಲಾಮರ ವ್ಯಾಪಾರ ದಂಧೆ ಅಮಾನವೀಯ ಹಂತವನ್ನು ತಲುಪಿತು. ನೋಡಿ, ನೆಕ್ಸ್ಟ್ ಏನಾಗುತ್ತೆ? ಗುಲಾಮರ ವ್ಯಾಪಾರ ಅನ್ನೋದು ಒಂದು ಮಾರ್ಕೆಟ್ ಆಗಿ ಬೆಳೀತೆ. ಗುಲಾಮರನ್ನ ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತೆ. ಈ ಗುಲಾಮರನ್ನ ದುಡಿಸ್ಕೋಬೇಕು ಅಂತಾನೆ ಅವರು ಖರೀದಿ ಮಾಡಿರ್ತಾರೆ, ಮತ್ತೆ ಅವರು ಕಠಿಣ ಕ್ರಮದಿಂದಾನೇ ಅವ್ರನ್ನ ನಡೆಸ್ಕೊಂತಾರೆ. ಈ ಕ್ರೂರವಾಗಿ ನಡೆಸ್ಕೊಳ್ಳೋದಾಗಿರ್ಬೋದು, ಅವರಿಗೆ ಕಷ್ಟ ಆಗ್ತಕ್ಕಂಥ ಕೆಲಸಗಳನ್ನು ಕೊಡೋದು ಮಾಡ್ತಾರೆ. ಕ್ರೈಸ್ತ ಧರ್ಮದ ಪ್ರಸಾರ. ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಗಿತ್ತು. ಈಗ ಕ್ರಿಶ್ಚಿಯನ್ರು ಐರೋಪ್ಯ ದೇಶಗಳಲ್ಲಿ ಮಾತ್ರ ಪ್ರಚಾರ ಮಾಡ್ತಾ ಇರ್ತಾರೆ. ಈ ಹೊಸ ಭೂ ಅನ್ವೇಷಣೆ ಆದಮೇಲೆ ಅಲ್ಲೂ ಸಹ ಕ್ರೈಸ್ತ ಧರ್ಮ ಪ್ರಚಾರ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರ ನಿರ್ವಹಿಸಿತು. ನೆಕ್ಸ್ಟ್ ಪರಿಣಾಮ ಏನಂದರೆ ರಾಜಕೀಯ ಪರಿಣಾಮ. ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯುತ್ತೆ. ನೋಡಿ, ಐರೋಪ್ಯ ದೇಶದೊಳಗೆ ಏನಾಗುತ್ತೆ? ವಸಾಹತುಗಳು ಸ್ವಾಧೀನಕ್ಕೆ ತಗೊಂತಾರೆ ಕೆಲವೊಂದಿಷ್ಟು. ಆಮೇಲೆ ಅಲ್ಲಿನ ಸಂಪತ್ತಿಗಾಗಿ ಪೈಪೋಟಿ ನಡೆಯುತ್ತೆ ತಮ್ಮಲ್ಲೇ. ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು. ವಸಾಹತು ಎಂದರೆ ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ, ಆರ್ಥಿಕ ನಿಯಂತ್ರಣವಾಗಿದೆ. ನೋಡಿ, ವಸಾಹತು ಅಂದರೆ ಏನು ಅಂತ ಕೇಳ್ತಾರೆ. ಒಂದು ದೇಶ ಇನ್ನೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಮತ್ತು ಆರ್ಥಿಕ ನಿಯಂತ್ರಣವನ್ನು ವಸಾಹತು ಅಂತ ಕರೀತಾರೆ. ಉದಾಹರಣೆಗೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಇಂಗ್ಲೆಂಡ್ನ ವಸಾಹತುವಾಗಿತ್ತು. ಇದು ನೋಡ್ರಿ ಉದಾಹರಣೆ. ಇವಾಗ ನಾವು ಕೂಡ ಸ್ವತಂತ್ರವಾಗಿದ್ದೀವಿ, ನಾವು ವಸಾಹತು ದೇಶ ಅಲ್ಲ ನಮ್ಮದು. ನೋಡಿ, ಇಸವಿಗಳಂದ್ರೆ 1488ರಲ್ಲಿ ಬಾರ್ತಲೋಮಿಯೋ ಡಯಸ್ ಆಫ್ರಿಕಾದ ದಕ್ಷಿಣ ಭೂಶಿರವನ್ನು ತಲುಪ್ತಾರೆ. ಆಮೇಲೆ 1498ರಲ್ಲಿ ವಾಸ್ಕೋಡಿಗಾಮ ಕಲ್ಲಿ ಕೋಟೆಯನ್ನು ತಲುಪುತ್ತಾರೆ. ಅಲ್ಲಿ ಜಾಮೋರಿನ್ ದೊರೆ ಇವರಿಗೆ ವೆಲ್ಕಮ್ ಮಾಡ್ತಾರೆ. 1492ರಲ್ಲಿ ಕೊಲಂಬಸ್ ಅಮೆರಿಕಾವನ್ನು ತಲುಪಿರ್ತಾರೆ. ಆಮೇಲೆ 1519ರಿಂದ 1522ರವರೆಗೆ ಮೆಗಲ್ಲನ್ನು ಭೂ ಪ್ರದಕ್ಷಿಣೆಯನ್ನು ಹಾಕಿರ್ತಾರೆ. ಅದು ವಿಕ್ಟೋರಿಯಾ ಹಡಗು ಮೂಲಕ. ವಿಕ್ಟೋರಿಯಾ. ಓಕೆ, ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ತುಂಬೋಣ. ಪುನರುಜ್ಜೀವನ ಎಲ್ಲಿ ಆರಂಭವಾಗುತ್ತೆ ಅಂತ ಕೇಳಿದ್ದಾರೆ. ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಗುತ್ತೆ. ಒಂದು ನಿಮಿಷ. ಓಕೆ, ಎಲ್ಲಿ ಆರಂಭವಾಗುತ್ತೆ? ಇಟಲಿಯಲ್ಲಿ. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು ಅಂತ ಕೇಳಿದ್ದಾರೆ. ಪುನರುಜ್ಜೀವನ ಪ್ರಖ್ಯಾತ ಚಿತ್ರಕಾರ ನೋಡಿದಿವಲ್ಲ, ಲಿಯೋನಾರ್ಡೋ ದ ಮೈಕೆಲ್ಯಾಂಜೆಲೋ. ಮೈಕೆಲ್ಯಾಂಜೆಲೋ ಮತ್ತು ಲಿಯೋನಾರ್ಡೋ ದ ವಿಂಚಿ. ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನ ಏನಂತ ಕರೀತಾರೆ? ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ. ನೋಡಿ,
ರೆಡ್ ಇಂಡಿಯನ್ಸ್. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು? ವಿಕ್ಟೋರಿಯಾ. ಅದೆಷ್ಟರಲ್ಲಿ? 1519ರಿಂದ 1522ರವರೆಗೂ ಭೂ ಪ್ರದಕ್ಷಿಣೆಯನ್ನು ಮಾಡುತ್ತೆ. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಯಾರು? ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಇವರು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣೆಯನ್ನು ತರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇವೆಲ್ಲ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಕ್ವಶನ್ಸ್ ಇದ್ದಾವೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.